Watch Mahabharata by Vyasa on Info@Honode. ನೋಡಿ. ಯುಧಿಷ್ಠಿರ ಆಮೇಲೆ ತದನಂತರ ಬಂದಿದ್ದು ಕಂಪ್ಲೀಟ್ ರಾಜ್ಯಭಾರ ಏನಿದೆ ಪೂರ್ತಿ ಅವರು ರಾಜ್ಯ ತ್ಯಾಗ ಮಾಡಿದ್ಮೇಲೆ ಅಂದರೆ ನಾವು ಪರೀಕ್ಷಿತನ ಒಂದು ಆಳ್ವಿಕೆ ಏನಿತ್ತು ಅದು ಕಲಿಯುಗ ಶುರುವಾಗಿ 36 ವರ್ಷ ಆಗೋಗಿತ್ತು. ಆದರೂ ಕಲಿಪ್ರವೇಶ ಆಗಿರಲಿಲ್ಲ. ಇಲ್ಲಿ ಪರೀಕ್ಷಿತನ ಸ್ವಪ್ನ ಆಗುತ್ತೆ ಈ ಥರ ಶಾಪ ಆಗಿದೆ ಅನ್ನೋದು. ಆಮೇಲಿಂದ ಸರಿ ಪರೀಕ್ಷಿತ ದೌಮ್ಯರನ್ನ ಕರೆಸ್ತಾನೆ. ದೌಮ್ಯರು ಯಾರಪ್ಪ ಅಂದ್ರೆ ರಾಜಪುರೋಹಿತರು, ಯುಧಿಷ್ಠಿರ ಕಾಲದಿಂದ ಇರ್ತಾರೆ ಅವರು. ಸೊ ದೌಮ್ಯರು ಬರ್ತಾರೆ, ಅವರು ದಿವ್ಯ ದೃಷ್ಟಿಯಿಂದ ನೋಡ್ತಾರೆ, ಹೌದಪ್ಪ ಈ ಥರ ಆಗಿದೆ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸುಖಬ್ರಹ್ಮ ಅನ್ನೋ ಕ್ಯಾರೆಕ್ಟರು ನಾವು ಕೇಳೇ ಇಲ್ಲ ಮಹಾಭಾರತದಲ್ಲಿ, ಬಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಸೊ ಯಾರು ಈ ಸುಖಬ್ರಹ್ಮ ಅಂದರೆ ವೇದವ್ಯಾಸರ ಮಗ. ಓಕೆ. ಸೊ ವೇದವ್ಯಾಸರ ಮಗ ಹಿಂಗಾದ ಸುಖಬ್ರಹ್ಮ ಅಂತಂದ್ರೆ ಅದಕ್ಕೆ ಶಿವಪುರಾಣಕ್ಕೆ ಹೋಗುತ್ತೆ ಮತ್ತೆ. ಸೊ ಅದಕ್ಕೆ ಮಹಾಭಾರತದಲ್ಲಿ ಎಲ್ಲವೂ ಇದೆ ಅಂತ ಅದನ್ನೇ ನಾನು ಹೇಳೋದು. ಶಿವ ಪಾರ್ವತಿ ಏಕಾಂತದಲ್ಲಿ ಇರ್ತಾರೆ. ಸರಿ ಇದ್ದಾಗ ಪಾರ್ವತಿ ಹೇಳ್ತಾಳೆ, ಒಳ್ಳೆ ಮೂಡಲ್ಲಿದ್ಯಾ ನೀನು, ಮೋಕ್ಷ ಹೆಂಗ್ ಪ್ರಾಪ್ತಿ ಮಾಡ್ಕೊಳ್ಳೋದು ಅಂತ ಹೇಳು. ಅರೇ ನಾನು ಅದನ್ನ ಹೇಳಕ್ಕಾಗಲ್ಲಮ್ಮ, ಇಲ್ಲಿ ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಅದನ್ನೆಲ್ಲ ಹಂಗೆ ಹೇಳ್ಕೊಡಕ್ಕಾಗಲ್ಲ. ಅರ್ಧಾಂಗಿ ಅಂತ್ಯ ನನಗೆ ಹೇಳ್ದೇ ಇರೋಂಥ ಗುಟ್ಟ ಮೋಕ್ಷದ ಬಗ್ಗೆ. ಮುಮುಕ್ಷತ್ವ ಅಂದ್ರೆ ಏನು, ಮೋಕ್ಷ ಅಂದ್ರೆ ಹೇಳೇ ತೀರ್ಬೇಕು. ಸರಿ ಶಿವ ಇನ್ನ ಇವಳು ಹಠ ತಾನೆ ಪಾರ್ವತಿದು, ಆಯ್ತು ಅಂದ್ಬಿಟ್ಟು ಮುಮುಕ್ಷತ್ವದ ಬಗ್ಗೆ ಹೇಳಕ್ ಶುರು. ಹಂಗೆ ಹಿಪ್ನೋಟೈಸ್ ಮಾಡ್ತಾನೆ ಪಾರ್ವತಿ ನಿದ್ದೆ ಹೋಗಿ. ಅವಳಿನ್ನೇನು ತೂಗುಡಿಸ್ತಾಳೆ. ಶಿವಂಗೆ ಗಮನ ಬರೋದಿಲ್ಲ. ಅಲ್ಲಿ ಪಕ್ಕದಲ್ಲಿ ಒಂದು ಪ್ಯಾರೆಟ್ ಒಂದು ಮೊಟ್ಟೆ ಇಟ್ಟಿರುತ್ತೆ. ಆ ಮೊಟ್ಟೆ ಹೊಡೆದು ಆಗ್ತಾನೆ ಒಂದು ಚಿಕ್ಕ ಪಕ್ಷಿ ಬರ್ತಾ ಇರುತ್ತೆ. ಶಿವ ಮೋಕ್ಷತ್ವದ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಆ ಪಕ್ಷಿ ಎಷ್ಟೂ ಜೀರ್ಣಿಸ್ಕೊಳ್ಳುತ್ತೆ. ಅದು ಎಷ್ಟು ಜೀರ್ಣಿಸ್ಕೊಂಡ್ಬಿಡುತ್ತೆ ಅಂದ್ರೆ ಸುಂದರವಾದ ಅಪ್ಸರೆ ಆಗ್ಬಿಡ್ತಾಳೆ. ಉರ್ಷಿತಿ ಅಂತ ಕರೀತಾರೆ ಅಪ್ಸರೆನ. ಸರಿ ಅವಳೇನ್ ಮಾಡ್ತಾಳೆ, ವೇದವ್ಯಾಸರು ಒಂದು ಹವನದಲ್ಲಿ ಇರ್ತಾರೆ. ಸಮಿತ್ತುಗಳನ್ನೆಲ್ಲ ರೆಡಿ ಮಾಡಿದಾಗ ಅವಳಿಗೆ ವೇದವ್ಯಾಸರ ಬಗ್ಗೆ ಬಹಳ ಮೋಹ ಆಗುತ್ತೆ. ಸೊ ಅವಳು ಗಿಣಿಯಾಗಿ ಬರ್ತಾಳೆ. ಬಂದಾಗ ವೇದವ್ಯಾಸರು ಅಪ್ಸರೆ ರೂಪನ ನೋಡ್ತಾರೆ ಗಿಣಿಯಲ್ಲಿ. ಸ್ಖಲನ ಆಗುತ್ತೆ. ಆ ಸ್ಖಲನ ಅವ್ರು ಇಟ್ಟಿದ್ದು ಹವಿಸ್ ಮೇಲೆ ಬಿಡುತ್ತೆ. ಅದು ಎಷ್ಟು ಸ್ಟ್ರೆಂತ್ ಅಂದ್ರೆ, ಈ ಶುಕ ಅಂದ್ರೆ ಗಿಣಿ, ಆ ಗಿಣಿಯ ಮುಮುಕ್ಷತ್ವದ ಜ್ಞಾನ, ವೇದವ್ಯಾಸರ ಚತುರ್ವೇದದ ಜ್ಞಾನ ಸೇರಿ ಸುಖಬ್ರಹ್ಮ ಮಾಡ್ತಾರೆ. ಸೊ ಈ ಸುಖಬ್ರಹ್ಮ ಯಾವುದ್ರಲ್ಲಪ್ಪ ಪರಿಣಿತ ಅಂದ್ರೆ ಮೋಕ್ಷ ಹೇಳ್ಕೊಡೋದಕ್ಕೆ. ಸುಖಬ್ರಹ್ಮ ದೇವರು ಹೋಗ್ತಾರೆ, ಪರೀಕ್ಷಿತನ್ ಹೇಳ್ತಾರೆ, ಅಪ್ಪ ಸೂಸೈಡ್ ತಪ್ಪು, ದೇವರು ನಿನ್ಗೆ ಇದಕ್ಕೋಸ್ಕರ ಕೊಟ್ಟಿಲ್ಲ ಜೀವ, ಮೋಕ್ಷ ಅಂದ್ರೆ ಏನು ನಾನು ಕೇಳ್ತೀನಿ, ಹೇಳ್ಕೊಡ್ತೀನಿ ನಿಮಗೆ ಅಂತ ಅಂದ್ಬಿಟ್ಟು 7 ದಿನ ಭಾಗವತ ಪುರಾಣ ಫಸ್ಟ್ ಟೈಮ್ ಡಿಸ್ಕೋರ್ಸ್ ಅಲ್ಲಿ ನಡೆಯುತ್ತೆ. ಅದಕ್ಕೆ ಇವತ್ತು ನಾರ್ತ್ ಇಂಡಿಯಾನಲ್ಲಿ 7 days ಭಾಗವತ ಸಪ್ತಾಹ ಮಾಡ್ತಾರೆ. ಯಾಕೆಂದ್ರೆ ಆ 7 ದಿನ ಭಾಗವತದ ಎಲ್ಲಾ ಕಥೆಗಳನ್ನು ಸುಖಬ್ರಹ್ಮ ದೇವರು ಪರೀಕ್ಷಿತಂಗೆ ಹೇಳಿ ಮೋಕ್ಷ ಕೊಡಿಸಿದ್ರು ಅಂತ. ಸೊ ದಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಸೊ ಇಲ್ಲಿ ಹಗೆ ಇಟ್ಕೊಂಡಿದ್ದು ತಕ್ಷಕ ಇರ್ತಾನೆ, ಅಂದರೆ ಅರ್ಜುನ ಅವರ ತಾತನ ಹಗೆ. ಸೊ ಅರ್ಜುನನ ಮೇಲೆ ಏನಿತ್ತೋ ಪರೀಕ್ಷಿತನ ಮೇಲೆ ತೀರಿಸ್ಬೇಕು, ಇನ್ನೂ ಹಾಕದ್ ಸಾಯಿ ಅಂದ್ರಲ್ಲ ಅಂದ್ಬಿಟ್ಟು ತಕ್ಷಕ ನೀರೊಳಗೆ ಹೋಗ್ತಾನೆ. ಎಲ್ಲ ನೋಡ್ತಾ ಇದ್ದಾರೆ. ಆಮೇಲೆ ಪರೀಕ್ಷಿತಂದು ಜ್ಯೋತಿ ಹೋಗುತ್ತೆ. ತಕ್ಷಕ ಸಾಯಿಸ್ದ, ಹಾವು ಕಚ್ಬಿಡ್ತು, ಶಾಪ ನಿಜ ಆಯಿತು, ಪ್ರಾಣ ಪಕ್ಷಿ ಹೋಯ್ತು ಅಂತ ಎಲ್ಲರೂ ತಿಳ್ಕೊಂತಾರೆ. ಇಲ್ಲಿ ಪರೀಕ್ಷಿತಂಗೆ 4 ಜನ ಮಕ್ಕಳು. ಒಂದು ಜನಮೇಜಯ, ಇನ್ನೊಂದು ಉಗ್ರಸೇನ, ಶ್ರುತಸೇನ, ಭೀಮಸೇನ, 4 ಜನ ಮಕ್ಕಳು. ಇಲ್ಲಿ ಜನಮೇಜಯಂಗೆ ಅಧಿಕಾರ ಕೊಟ್ಟಿರ್ತಾರೆ, ನಮ್ಮ ತಾತ ಮುತ್ತಾಂತಂದ್ರು ಮಾಡಿ ತಪ್ಪು ಮಾಡಲ್ಲ ಅಂದ್ಬಿಟ್ಟು 4 ಭಾಗ ಮಾಡಿ ಕಿಂಗ್ಡಮ್ನ ಹಂಚಿಬಿಡ್ತಾರೆ. ಬಟ್ ಜನಮೇಜಯಂಗೆ ನಿಮ್ಮ ತಮ್ಮಂದ್ರು ಇಂಡಿಪೆಂಡೆಂಟ್ ಆಗಿ ಆಳೋವರೆಗೂ ಅವ್ರು ಹ್ಯಾಂಡ್ ಹೋಲ್ಡಿಂಗ್ ಮಾಡಪ್ಪ ಅಂತ ಹೇಳ್ತಾರೆ. ಸೊ ಜನಮೇಜಯ ಮುಂದುವರ್ಸ್ಕೊಂಡು ಹೋಗ್ತಾರೆ. ಎಲ್ಲರೂ ಅನ್ಕೊಂತಾರೆ ತಕ್ಷಕನೇ ಕುಂತಿರೋದು. ಸೊ ಇಲ್ಲಿಗೆ ಈ ಕತೆ ಮುಗೀತಾ? ಇಲ್ಲ, ಇಲ್ಲಿಗೆ ಕತೆ ಶುರುವಾಗುತ್ತೆ. ಸೊ ಜನಮೇಜಯ ಕೂತಿರ್ತಾನೆ. ಕೂತ್ರೆ ಅವನ ಆಸ್ಥಾನಕ್ಕೆ ಒಂದು ಒಳ್ಳೆ ಜ್ಞಾನಿ ಬರ್ತಾರೆ.
ಅವ್ರು ಯಾರಪ್ಪ ಅಂತಂದರೆ ಉಗ್ರಸ್ರವ ಅಂತ. ಓಕೆ, ಸೊ ಈ ಉಗ್ರಸ್ರವ ಇಬ್ರು ಇರ್ತಾರೆ. ಇದರಲ್ಲಿ ಫಸ್ಟ್ ಉಗ್ರಸ್ರವ, ಆಮೇಲೆ ಉಗ್ರಸ್ರವ ಸೂತ ಅಂತ ಬರ್ತಾರೆ, ಅದು ಬೇರೆ ಕ್ಯಾರೆಕ್ಟರ್. ಇವರು ಬಂದು ಹೇಳ್ತಾರೆ, ನೋಡಪ್ಪ, ನೀನು ನಿಜವಾಗ್ಲೂ ಅನ್ಕೊಂಡಿದ್ಯಾ ನಿಮ್ಮ ತಂದೆ ಹಾವು ಕಚ್ಚಿ ಸಾಯುವಂಥ ಪರೀಕ್ಷೆತಾನ? ನಿಜವಾಗ್ಲೂ ನೀನು ಅಂದ್ಕೊಂಡ್ಯಾ ಇದು ನಿಜ ಅಂತ? ಹೌದು, ಶಾಪ ಆಗಿತ್ತು. ಅಷ್ಟು ವೀಕ್ ಮೈಂಡೆಡ್ ಅಲ್ಲಪ್ಪ. ನಾನು ಹೇಳ್ತೀನಿ ಕೇಳು, ತಕ್ಷಕನ ನೀನು ಮುಗಿಸೋವರೆಗೂ ಅವನು ಬಿಡಲ್ಲ. ಹಾಗೆ ನಿಮ್ಮ ತಾತಂದಾಯಿತು, ಇವಾಗ ಪರೀಕ್ಷಿತ, ನಾಳೆ ನಿಮ್ಮ ಮಕ್ಕಳು, ಕಂಟಿನ್ಯೂ ಆಗ್ತಾನೇ ಇರತ್ತೆ. ನೀನು ಇದಕ್ಕೇನಾದರೂ ಮಾಡಲೇಬೇಕು. ಏನು ಸರ್ಪಯಾಗ ಮಾಡು, ಕೊಂದು ಬಿಡು ಎಲ್ಲರನ್ನೂ ಹವನದಲ್ಲಿ ಹಾಕಿ ಅಂತ ಜನ್ಮೇಜಯ ಹೇಳ್ತಾರೆ. ಹೌದಾ? ಹೌದಪ್ಪ, ಇಲ್ಲದ್ರೆ ನಿಮಗೆ ಮುಗಿಸೋವರೆಗೂ ಬಿಡೋದಿಲ್ಲ, ಹಾಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಯಾಕಪ್ಪ ಈ ಪುಣ್ಯಾತ್ಮಂಗೆ ಇಷ್ಟೊಂದು ಕ್ಷಾತ್ರ ತಕ್ಷಕನ ಮೇಲೆ ಅಂದರೆ ಅದಕ್ಕೊಂದು ಕತೆ ಇದೆ. ಏನಾಗತ್ತೆ, ಒಳ್ಳೆ ವಿದ್ಯೆನ ಕಲಿತಾನೆ. ಕಲ್ತಾದ್ಮೇಲೆ ಈತ ಗುರುದಕ್ಷಿಣೆಗೋಸ್ಕರ ಗುರುಗಳನ್ನ ಕೇಳ್ತಾನೆ, ಏನು ಕೊಡಲಿ ಅಪ್ಪ, ನನಗೇನು ಬೇಡ, ನೀನು ಗುರುಮಾತೆನ ಕೇಳು, ಅವಳಿಗೇನಾದರೂ ಬೇಕಾದರೆ ಕೊಡಪ್ಪ, ನನಗಂತೂ ಏನು ಬೇಡ. ಗುರುಮಾತೆನ ಹೋಗಿ ಕೇಳ್ತಾನೆ, ನನಗೆ ಸುದರ್ಶನನ ಹೆಂಡತಿ ಮಾಂದ್ಯತಿ ಇದ್ದಾಳಲ್ಲ, ಅವಳು ಕಿವಿನಲ್ಲಿ ಹಾಕೊಂಡಿರೋ ವಾಲೆ ತಂದ್ಕೊಡ್ತೀಯ? ಓಕೆ ಆಯ್ತಮ್ಮ ಅಂತ ಹೇಳ್ತಾನೆ. ಅದು ಒಂಥರ ಮ್ಯಾಜಿಕಲ್ ವಾಲೆ, ಕರ್ನಾಟಕದಲ್ಲ. ಹೋಗ್ತಾನೆ, ಹೋಗಿ ಸುದರ್ಶನನ ಕೇಳ್ತಾನೆ. ಅವಾಗ ಯಾರು ಬ್ರಾಹ್ಮಣರಿಗೆ ಅಥವಾ ಓದ್ಕೊಂಡವ್ರಿಗೆ ಜ್ಞಾನಿಗಳಿಗೆ ಇಲ್ಲ ಅಂತ ಅಂದಿಲ್ಲ. ಆಯ್ತಪ್ಪ, ನಾನು ಹೇಳ್ತೀನಿ ಕೇಳು. ಹೋಗಿ ಮಾಂದ್ಯತಿ ಹತ್ರ ಕೇಳ್ತಾರೆ. ಕೇಳಿದ್ರೆ ಆಯ್ತಪ್ಪ ಬಿಚ್ಚಿಬಿಟ್ಟು ತಕ್ಷಣ ಕೊಡ್ತಾರೆ. ತಗೊಂಡು ಖುಷಿಯಾಗಿ ಬರ್ತಾನೆ. ಹಬ್ಬ, ನಾನು ಗುರುಮಾತೆ ಆಸೆ ತೀರ್ತೇನೆ. ಈ ಕರ್ಣಕುಂಡಲ ಮೇಲೆ ಕಣ್ಣು ತಕ್ಷಕಂಗೆ ಭಾಳ ಇರುತ್ತೆ. ಸೊ ಅವನೇನು ಮಾಡ್ತಾನೆ, ಸಾಕಷ್ಟು ಸಲ ಪ್ರಯತ್ನ ಮಾಡ್ತಾನೆ, ಬಟ್ ಆಲ್ ಹಿಸ್ ಏನೇನು ಮಾಡಿದ್ನೋ ಅದೆಲ್ಲ ಇಟ್ ವಾಸ್ ಗೋಯಿಂಗ್ ಟು ಮೀ. ಸೊ ಇಲ್ಲಿ ಈ ಪುಣ್ಯಾತ್ಮ ಸಾಯಂ ಸಂಧ್ಯಾ ಮಾಡಬೇಕು ಅಂದ್ಬಿಟ್ಟು ಕುಂಡಲಗಳನ್ನ ಇಟ್ಟುಬಿಟ್ಟು ಸಂಧ್ಯಾವನ್ನೇ ಮಾಡ್ತಾ ಇರ್ತಾನೆ. ತಕ್ಷಕ ತಗೊಂಡು ನೀರು ಮೂಲಕ ಪಾತಾಳ ಸೇರುತ್ತೆ. ಆ ಹಾಗೆ ಇನ್ನೂ ಇರುತ್ತೆ. ತಕ್ಷಕನ್ನೇನಾದರೂ ಮಾಡಿ ನಾನು ಜ್ಞಾನಿ, ನಾನು ಋಷಿ, ನಾನು ಕೊಲ್ಲಂಗಿಲ್ಲ, ಯಾರ ಕ್ಷತ್ರಿಯನ ಮೂಲಕ ಕೊಲ್ಸ್ಬೇಕು. ಸೊ ನೇನ ಇವಾಗಿಂದಲ್ಲ ರಿವೆಂಜ್ ಆಟಿಟ್ಯೂಡ್. ಸೊ ಎಲ್ಲಿಂದ ಬರ್ತಾ ಇದೆ ಇವೆಲ್ಲ ಅಂತ. ಸೊ ಮಹಾಭಾರತದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರಲ್ಲೂ ನಾವೆಲ್ಲೋ ಒಂದು ಚೂರುಪಾರು ನಮ್ಮನ್ನು ನಾವು ಬ್ಯಾಕ್ಟೀರಿಯಾ ಥರ ನೋಡ್ಕೋಬೋದು. ಸೊ ಈ ರಿವೆಂಜ್ ಆಟಿಟ್ಯೂಡ್ ಏನು ಮಾಡೋದು, ಕೊನೆಗೆ ಅದೊಂದು ದೊಡ್ಡ ಕತೆ. ಇಂದ್ರನ ಹತ್ರ ಹೋಗ್ತಾನೆ, ಇಂದ್ರ ಬರ್ತಾನೆ, ಆಮೇಲೆ ತಕ್ಷಕನ್ ಕನ್ವಿನ್ಸ್ ಮಾಡ್ತಾನೆ, ಕುಂಡ್ಲ ಕೊಡ್ತಾರೆ, ಹೋಗಿ ಗುರುಮಾತೆ ಕೊಡ್ತಾನೆ. ಇಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಈ ಒಂದು ಕಾನ್ಸೆಪ್ಟು ಮತ್ತು ಕಾಂಟೆಕ್ಸ್ಟ್ ಇದೆಯಲ್ಲ, ಅದನ್ನು ತಗೊಂಡು ಅವನ ಪರ್ಸ್ನಲ್ ವೆಂಜೆನ್ಸಿಂದ ಬರೋದು. ಬಂದು ಜನಮೇಜಯ ತಲೆನ ಕೆಡಿಸಿ ಹೋಗ್ತಾನೆ. ಇಲ್ಲಿ ಜನಮೇಜಯ ಡಿಸೈಡ್ ಮಾಡ್ತಾನೆ, ಆಯಿತು ನಾನು ಸರ್ಪಯಾಗ ಮಾಡ್ತೀನಿ. ಸೊ ಈ 36 ವರ್ಷ ಯಾಕೆ ಕಲಿಪ್ರವೇಶ ಆಗಿಲ್ಲ ಅಂದರೆ, ಅವ್ರ ತಾತ ಮುತ್ತ ಅಂತಂದ್ರು ಮಾಡ್ತಾ ಇದ್ದಿದ್ದು ಯಾಗ, ಹೋಮ ಮತ್ತು ಯಜ್ಞಗಳಿಂದ. ಸೊ ಅದು ತಲೆನಲ್ಲಿರುತ್ತೆ. ದೌಮ್ಯರು ಹೇಳ್ತಾರೆ, ಈ ಥರ ಎಲ್ಲ ಮಾಡಿದ್ರು ಅದಕ್ಕೆ ಕಲಿಪ್ರವೇಶ ನಿಧಾನ ಆಯಿತು ಅಂತ. ಆಯಿತು, ಇದನ್ನು ಮಾಡಿಬಿಡೋಣ, ಈ ಸರ್ಪಗಳನ್ನೆಲ್ಲ ಕೊಂದು ಹಾಕ್ಬಿಡೋಣ, ನಮ್ಮ ವಂಶಕ್ಕೆ ಒಂದಲ್ಲ ಒಂದು ರೀತಿ ಇವರಿಂದ ತೊಂದರೆ ಆಗ್ತಾ ಇದೆ. ಆಮೇಲೆ ಯಜ್ಞಗಳನ್ನೆಲ್ಲ ರೆಡಿ ಮಾಡ್ತಾರೆ. 40,000 ಹೋಮಗೊಂಡು, ಆಮೇಲೆ 18 ಡಿಫ್ರೆಂಟ್ ಪ್ಯಾಟರ್ನ್ಸ್, ಒಂದು ಸ್ಕ್ವಯರ್ ಕುಂಡ, ಒಂದು ಇದು, ಯಾಕಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಪಗಳಿರುತ್ತೆ. ಆ ಥರ ಎಲ್ಲ ಥರ ಸರ್ಪಗಳಿಗೂ ಆಗುವಂಥ ಹೋಮಕುಂಡಗಳು. ಆಮೇಲೆ ಅಲ್ಲಿ ಏನಪ್ಪ ಅಂತಂದರೆ VIP ಪಾಸ್ ಇರಬೇಕು, ಎಲ್ಲರನ್ನೂ ಬಿಡಲ್ಲ. ಯಾಕಂದರೆ ಯಾವ ರೂಪದಲ್ಲಿ ಅಲ್ಲಿ ಹಾವು ಬಂದು ಯಾರನ್ನು ಕಚ್ಚಿಬಿಡುತ್ತೆ, ಪಾಸ್ ಕೊಡ್ತಾರಲ್ಲ ಆ ಥರ. ಅಂದರೆ ನೀನು ಜ್ಞಾನಿ ಆಗಿರಬೇಕು, ಬ್ರಹ್ಮಜ್ಞಾನ ಆಗಿರಬೇಕು, ನಿನಗೆ ನೀನು ಋಷಿ ಆಗಿರಬೇಕು, ನೀನು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ಡ್ ಆಗಿರಬೇಕು, ನೀನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತೋರಿಸ್ಬೇಕು, ಆವಾಗಲೇ ಅಲ್ಲಿ ಬಿಡೋದು. ಸೊ ಎಲ್ಲರೂ ಒಬ್ರೊಬ್ಬರೇ ಬರ್ತಾ ಇದ್ದಾರೆ. ಸಾವಿರಾರು ಹೋಮದ ಕುಂಡುಗಳು. ಇವಾಗ ಜನ್ಮೇಜಯ ಇಸ್ ವೆರಿ ಬ್ಯುಸಿ. ಆಮೇಲೆ 3 ಜನ ತಮ್ಮಂದಿರನ್ನ ಈ ಏನಂತಾರೆ ಎಸ್ಕಾಟ್ ಮಾಡೋಕ್ಕೆ, ಈ ಜ್ಞಾನಿಗಳನ್ನ ಮತ್ತು ಋಷಿಗಳನ್ನ, ಮಹಾತ್ಮರನ್ನೆಲ್ಲ, ದಿಗ್ಗಜರನ್ನೆಲ್ಲ. ಸೊ ಅವ್ರು 3 ಜನನೂ ಆರ್ಗನೈಸೇಷನಲ್ಲಿ ವೆರಿ ಬ್ಯುಸಿ ಇರ್ತಾರೆ. ಈಗ ಆಗ್ತಾ ಇದ್ದಾಗ ಒಂದು ಚಿಕ್ಕ ನಾಯಿ ಮರಿ ಬರುತ್ತೆ. ಓಕೆ,
ಈ ನಾಯಿ ಮರಿ ಯಾರಪ್ಪ ಅಂತಂದ್ರೆ ತಿರ್ಗಾ ಶಿವಪುರಾಣಕ್ಕೆ ಹೋಗುತ್ತೆ. ಈ ನಾಯಿ ಮರಿ ಯಾರಪ್ಪ ಅಂದ್ರೆ ಕಾಶ್ಯಪರ ಮಗ. ಕಾಶ್ಯಪರು ಏನು, ನಾವಿವತ್ತೇನಾದ್ರೂ ಒಂದು ಪ್ರಕೃತಿನಲ್ಲಿ ಒಂದು ಹೂವ ಇರ್ಬೋದು, ಒಂದು ಪ್ರಾಣಿ ಇರ್ಬೋದು, ನಾವಿರ್ಬೋದು, ದೈತ್ಯರಿರ್ಬೋದು, ಸುರ ಅಸುರ, ಎಲ್ಲ ಥರ ಆರ್ಗ್ಯಾನಿಸಮ್ಸು ಕಾಶ್ಯಪರ ಮೂಲಕನೇ ಬರ್ತಿತ್ತು. ಅವ್ರನ್ನ ಅದಕ್ಕೆ ಆದಿಪಿತ ಅಂತ ಕರೀತಾರೆ. ಅವರು 13 ಜನ ಹೆಂಡ್ತಿರು, 13 ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್. ಇವಾಗ ಎಷ್ಟೋ ಕೋಟಿ ಆರ್ಗ್ಯಾನಿಸಮ್ಸ್ ಹೆಂಡತಿಯಿಂದ. ಇವಾಗ ನಾಯಿ ಬಂದ್ಬಿಟ್ಟು ಶರಮನಿಂದ ಹುಟ್ಟಿತ್ತು, ಶರ್ಮ ಅನ್ನೋ ಹೆಂಡತಿ. ಇವಾಗ ಈ ನಾಯಿ ಕಾಶ್ಯಪರ ಮಗು ಅಂತ ಗೊತ್ತಿಲ್ಲ, ಯಾವುದೋ ನಾಯಿ ಬಂದಿದೆ ಅಂತ. ಸೊ ಇವ್ರೇನ್ ಮಾಡ್ತಾರೆ, ಈ ಭೀಮಸೇನ, ಉಗ್ರಸೇನ, ಶ್ರುತಸೇನ ನಾಯಿನ ಹೊಡೆದು ಮಾಡಿ ಕಳಿಸ್ತಾರೆ. ಅದು ಹತ್ಕೊಂಡು ತಾಯಿ ಹತ್ರ ಹೋಗುತ್ತೆ. ಸರಿ ತಾಯಿ, ನೀನೇನೋ ಚೇಷ್ಟೆ ಮಾಡಿದ್ಯಾ, ಅದಕ್ಕೆ ಮಾಡಿದ್ದಾರೆ. ಫಸ್ಟ್ ನಂಬಲ್ಲ, ಬಾ ಹೇಳುತ್ತೆ, ಇಲ್ಲಮ್ಮ ನಾನೇನು ಮಾಡಿಲ್ಲ, ಅದೇನೋ ಸರ್ಪಯಾಗ ಅಂದ್ರೆ ಹೆಂಗಿರತ್ತೆ ನೋಡಕ್ಕೆ ಅಂತ ಹೋದೆ, ಈ ತರ ಮಾಡ್ಬಿಟ್ರು ನನಗೆ. ಶರಮಂಗೆ ತುಂಬಾ ಕೋಪ ಬರುತ್ತೆ. ಬರ್ತಾಳೆ, ಅಲ್ಲಿ 3 ಜನ ನಿಂತಿರ್ತಾರೆ. ನಿಮಗೆ ಪ್ಯಾರನೋಯಾ ಬರಲಿ, ನೀವು PTSD ಆಗೋಗ್ಲಿ, ನೀವು ಭಯ ಪಟ್ಕೊಂಡು ಇದು ಮಾಡ್ಕೊಂಬಿಡಿ, ನೀವು ನಿಮ್ಗಿರೋ ಏನೇನು ಶಕ್ತಿ ಇದೆಯೋ ಅದೆಲ್ಲ ನಶಿಸಿ ಹೋಗ್ಲಿ ಅಂತ ಹೇಳ್ಬಿಟ್ಟು ತಕ್ಷಣ ಇವ್ರಿಗೆ ಶುರು ಹಿಂಗೆ ನೋಡ್ಕೋತಾರೆ. ಹಿಂಗೆ ನೋಡ್ಕೊ ಎಲ್ಲ ಹಾವು ಬಂದ್ಬಿಡ್ತು, ಎಲ್ಲಿ ಕಚ್ಚಿಬಿಡ್ತು, ಇಮಿಡಿಯೇಟ್ಲಿ ಶುರು ಆಗುತ್ತೆ. ಎಗರ್ತಾ ಇದ್ದಾರೆ, ಕೂತ್ಕೊಳ್ತಾ ಇಲ್ಲ, ನಿಂತ್ಕೋತಾ ಇಲ್ಲ. ಒಬ್ಬ ಏಣಿ ಹತ್ಬಿಟ್ಟು ಯಾವುದೋ ಇದ್ರ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾನೆ, ಹಾವು ಬರುತ್ತೆ ಅಂತ. ಇಂಥ ವೀರರು ಹಿಂಗೆ ಆಡ್ತಿದ್ರೆ ಅಲ್ಲಿರೋ ಋಷಿಮುನಿಗಳೆಲ್ಲ ನೋಡ ಆಶ್ಚರ್ಯ ಪಡ್ದೆ, ಏನಾಗಿದೆ, ಇಲ್ಲಿವರೆಗೂ ಚೆನ್ನಾಗಿದ್ದಾರಲ್ಲ ಇವರು. ಜನಮೇ ಜನ ಕರೆಸ್ತಾರೆ, ನೋಡಪ್ಪ ಏನೋ ಆಗಿದೆ ಇವರಿಗೆ. ಅವ್ನು ಕೇಳಿದ್ರಿಲ್ಲ, ಹಾವು ಬಂದು ಕಚ್ಬಿಡುತ್ತೆ, ನಮಗೆ ಭಯ. ಏನಪ್ಪ ಆಯಿತು ಇದು? ಅಲ್ಲೇ ವೈಶಂಪಾಯನರು ಕೂತಿರ್ತಾರೆ. ಹಾಗೆಯೇ ಅವರ ಶಿಷ್ಯರು ಪೈಲ ಇರ್ಬೋದು, ಸುಮಂತು ಇರ್ಬೋದು, ಜೈಮಿನಿ ಇರ್ಬೋದು, ಅವರೇ. ಆಮೇಲೆ ಇದು ಏನು ಉಗ್ರಸ್ರವಸ್ರು ಅಂತ ಆವಾಗಲೇ ಹೇಳಿದ್ನಲ್ಲ, ಇನ್ನೊಂದು ಬರುತ್ತೆ ಕ್ಯಾರೆಕ್ಟರ್ ಅಂತ, ಉಗ್ರಸ್ರವಸ್ರು. ಇವ್ರು ಯಾರು? ತಿರ್ಗಾ ಇದಕ್ಕೊಂದು ಕತೆ ಇದೆ. ಸೊ ಇದರ ಹೆಂಗೆ ಅಂದ್ರೆ, ನೀವು ರಷ್ಯನ್ ಡಾಲ್ ನೋಡಿದ್ದೀರಲ್ಲ, ಒಂದ್ರೊಳಗೆ ಆ ಥರ ಮಹಾಭಾರತದಲ್ಲಿ ಎಷ್ಟು ನಾವು 100 ಎಪಿಸೋಡ್ಸ್ ಆಗೋಷ್ಟರಲ್ಲಿ ಒಂದು 400-500 ಕತೆ ಆಗೋಗಿರುತ್ತೆ ಅಂತ ಅನ್ಕೊಂಡು ಆಶ್ಚರ್ಯ ಆಗೋದು. ಈಗ ಪ್ರತಿಯೊಂದು ಹೆಸರು ನಾವು ತೆಗ್ದು ಹೇಳ್ತಾ ಇದ್ದೀರಲ್ಲ, ನಿಮಗ್ ನೆನಪಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ, ನೀವ್ ಎಷ್ಟು ಓದಿರ್ಬೋದು. ಬರ್ದೋರ್ಗೆ ದಟ್ಸ್ ಎಕ್ಸಾಕ್ಟ್ಲಿ. ನಾನು ನನ್ನ ಲೈಫ್ಗೆ ನಾನೊಂದು ಕಮಿಟ್ಮೆಂಟ್, ನನ್ನ ಸೆಲ್ಫ್ ಕಮಿಟ್ಮೆಂಟ್ ಅಂತ ಅಂದ್ಕೊಳ್ಳಿ, ನಾನು ಮಾಡ್ಕೊಂಡಿದ್ದೀನಿ. 35,000 ಕ್ಯಾರೆಕ್ಟರ್ಸ್ ಅಂತೂ ನಮ್ಮ ಪ್ರಾಣೇ ನೆನಪಲ್ಲಿ ಇಟ್ಕೊಳಕ್ಕಾಗಲ್ಲ. ಅಟ್ಲೀಸ್ಟ್ 1,500-2,000 ಕ್ಯಾರೆಕ್ಟರ್ಸ್ ಗೊತ್ತಿದ್ರು ಸಾಕು ಅಂತ. ಅದಕ್ಕೊಂದು ಜನ್ಮ ಸಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಲ್ವಾ. ಕೆಲವು ಹೆಸರುಗಳು ಎಲ್ಲವೂ ಕೇಳೋ ಹೆಸರು ತರ ಕಾಣಿಸುತ್ತೆ, ಆದ್ರೆ ಯಾರಿಗೆ ಏನು ಅನ್ನೋದನ್ನ ನಾವು ಡಿಕೋಡ್ ಮಾಡೋದಕ್ಕೆ ಟೈಮ್ ಬೇಕಾರೆ.